ಮಕ್ಕಳೇ, ನಾನು ಸಹನಾ, ನಿಮ್ಮ ಸೋಷಿಯಲ್ ಸೈನ್ಸ್ ಟೀಚರ್. ಎಸ್, ನೀವಿಲ್ಲಿ ನೋಡ್ಬೋದು. ಬೇಸಿಕಲಿ ನಾನು ಏನು ಮಾಡ್ತಾ ಇದ್ದೀನಿ ಈ ಕ್ಲಾಸಲ್ಲಿ ಅಂತಂದರೆ, ಒಂದು ಎಕ್ಸಾಮಿಂದ ಇನ್ನೊಂದು ಎಕ್ಸಾಮ್ ನಡುವೆ ಇರುತ್ತಲ್ಲ ಗ್ಯಾಪ್ ಡೇಸು, ಲೈಕ್ 1 ದಿನ ಗ್ಯಾಪ್ ಇರುತ್ತೆ, 2 ದಿನ, 3 ದಿನ, 4 ದಿನ. ಸೊ ಆ ಒಂದು ಗ್ಯಾಪ್ ದಿನಗಳಲ್ಲಿ ಏನು ಮಾಡಬೇಕು ಅನ್ನೋದನ್ನು ನಾನು ಈ ಕ್ಲಾಸಲ್ಲಿ ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ. ನೀವಿಲ್ಲಿ ನೋಡ್ಬೋದು ಕೂಡ, ನಾನು ಹಾಕಿದ್ದೀನಿ, ಗ್ಯಾಪ್ ಬಿಫೋರ್ ಎಕ್ಸಾಮ್ಸ್ ಇಸ್ ನಾಟ್ ಹಾಲಿಡೇಸ್. ಆಯಿತಾ? ಸೊ ಇದು ಆರಾಮಾಗಿ ಚಿಲ್ ಮಾಡಿ ಮಜಾ ಮಾಡುವಂಥ ಒಂದು ಅವಧಿ ಅಲ್ಲ. ಗ್ಯಾಪ್ ದಿನಗಳನ್ನ ಎಷ್ಟಾಗುತ್ತೋ ಅಷ್ಟು ನೀವು ಉಪಯೋಗಿಸ್ಕೋಬೇಕು. ಎಷ್ಟಾಗುತ್ತೋ ಅಷ್ಟು ನಿಮ್ಮ 100% ಹಾರ್ಡ್ ವರ್ಕ್ನ ಮಾಡಿ, ಎಷ್ಟಾಗುತ್ತೋ ಅಷ್ಟು ತಲೆಯಲ್ಲಿ ಕೂರಿಸ್ಕೊಂಡ್ಬಿಡ್ಬೇಕು ನೆಕ್ಸ್ಟ್ ಸಬ್ಜೆಕ್ಟ್ನ. ಆಯಿತಾ? ಸೊ ಅದು ಹೇಗೆ ಮಾಡೋದು ಅಂತ ಇವಾಗ ಹೇಳ್ಕೊಡ್ತಾ ಹೋಗ್ತೀನಿ. ನನ್ನ ಜೊತೆ ಯಾರ್ಯಾರೆಲ್ಲ ಅಗ್ರಿ ಮಾಡ್ತೀರಾ, ಎಸ್ ದಿಸ್ ಇಸ್ ನಾಟ್ ಹಾಲಿಡೇಸ್ ಅಂತ, ಎಲ್ಲರೂ ಕಮೆಂಟ್ ಸೆಕ್ಷನಲ್ಲಿ ಥಮ್ಸ್ ಅಪ್ನ ಕೊಡಿ. ಬೇಗ ಬೇಗ ಥಮ್ಸ್ ಅಪ್ನ ಕೊಡಿ. ಯಾರ್ಯಾರೆಲ್ಲ ಎಸ್ ಮ್ಯಾಮ್ ಇದು ಹಾಲಿಡೇಸ್ ಅಲ್ಲ, ನಾವು ಕಷ್ಟಪಡಬೇಕು, ನೆಕ್ಸ್ಟ್ ಎಕ್ಸಾಮ್ಗೆ ಓದ್ಕೊಳ್ಳೋಕೆ ಕೊಟ್ಟಿರೋದಿದು ಅಂತ ಅನ್ಸೋರೆಲ್ಲ ಎಸ್ 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 ಅಂತ ಟೈಪ್ ಮಾಡಿ, ಅಥವಾ ಥಮ್ಸ್ ಅಪ್ನ ಕೊಡಿ. ಆಯಿತಾ? ಕೊಟ್ರಾ? ಮುಂದಕ್ಕೆ ಹೋಗೋಣ. ನಿಮಗೂ ಆಸೆ ಇದೆಯಲ್ಲ ಮ್ಯಾಮ್ ಏನು ಹೇಳ್ತಾರೆ ಕೇಳಬೇಕು ಅಂತ. ನನಗೂ ಆಸೆ ಇದೆ. ಬಟ್ ಕೆಲವೊಂದು ಸ್ಟೆಪ್ಸ್ಗಳಿದೆ ಮಕ್ಕಳೇ, ಆ ಸ್ಟೆಪ್ಸ್ಗಳನ್ನ ನೀವು ಫಾಲೋ ಮಾಡ್ಕೊಳ್ತಾ ಹೋದರೆ ಡೆಫಿನೆಟ್ಲಿ 625 ಔಟ್ ಆಫ್ 625 ನಿಮ್ದಾಗುತ್ತೆ. ಓಕೆ, ಸೊ SSLC ಸ್ಮಾರ್ಟ್ ರಿವಿಷನ್ ಸ್ಟ್ರಾಟಜಿನ ನಾನು ಇವಾಗ ಹೇಳ್ಕೊಡ್ತಾ ಹೋಗ್ತೀನಿ. ಆ್ಯಂಡ್ ಯೂಸ್ ಎಕ್ಸಾಮ್ ಗ್ಯಾಪ್ ಡೇಸ್ ಎಫೆಕ್ಟಿವ್ಲಿ. ಓಕೆ, ಸೊ ಎಫೆಕ್ಟಿವ್ ಆಗಿ ಹೇಗೆ ಯೂಸ್ ಮಾಡೋದು ಅಂತ ನಾನೀಗ ಹೇಳ್ಕೊಡ್ತಾ ಹೋಗ್ತೀನಿ. ಒಂದು ತಿಳ್ಕೊಂಡಿರಿ, ಯಾಕೆ ಗ್ಯಾಪ್ ಡೇ ಮ್ಯಾಟ್ರ್ ಆಗುತ್ತಪ್ಪ ಅಂತಂದರೆ, ದೀಸ್ ಡೇಸ್ ಆರ್ ನಾಟ್ ಹಾಲಿಡೇಸ್, ಆಲ್ರೆಡಿ ಹೇಳಿದೆ. ಆ್ಯಂಡ್ ಇನ್ನೂ ಒಂದು ಆಪರ್ಚುನಿಟಿ ಏನು ಈ ಗ್ಯಾಪ್ ಡೇಸಿಂದ, ದೇ ಆರ್ ಯುವರ್ ಬಿಗ್ಗೆಸ್ಟ್ ಆಪರ್ಚುನಿಟಿ ಟು ಇಂಪ್ರೂವ್ ಮಾರ್ಕ್ಸ್ ಇನ್ ದ ನೆಕ್ಸ್ಟ್ ಸಬ್ಜೆಕ್ಟ್. ಅಕಸ್ಮಾತಾಗಿ ಇವತ್ತಾಗಿರುವಂಥ ಸಬ್ಜೆಕ್ಟ್, ಇವತ್ತು ಅಂತ ಅಲ್ಲ, ಬಟ್ ನೀವು ಎಕ್ಸಾಮ್ ಬರೆದು ಬಂದಾಗ ಎಲ್ಲೋ ನನಗೆ 5 ಮಾರ್ಕ್ಸ್ ಹೋಗುತ್ತೆ, 4 ಮಾರ್ಕ್ಸ್ ಹೋಗುತ್ತೆ ಅಂತ ಅನಿಸ್ದವರಿಗೆ ನೆಕ್ಸ್ಟ್ ಸಬ್ಜೆಕ್ಟಲ್ಲಿ ಡೆಫಿನೆಟ್ಲಿ ಔಟ್ ಆಫ್ ಔಟ್ ಬರಲೇಬೇಕು. ಆಗಲೇ ನಿಮ್ಮ ಒಂದು ಪರ್ಸೆಂಟೇಜ್ ನೀವು ಪ್ರಾಪರಾಗಿ ನೀವು ಅಂದ್ಕೊಂಡಿರೋ ಪರ್ಸೆಂಟೇಜ್ನ ನೀವು ತೆಗಿಬೋದು. ಹೌದಾ ಅಲ್ವಾ? ಸೊ ಆ ಥರ ಪ್ರಯತ್ನ ಪಡೋದಕ್ಕೆ, ಆ ಥರ ಮಾರ್ಕ್ಸ್ ತೆಗೆಯೋದಕ್ಕೆ ಈ ಒಂದು ಗ್ಯಾಪ್ ಡೇಸ್ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಈ ಸಬ್ಜೆಕ್ಟಲ್ಲಿ ನಾನು ಮಾಡಿಲ್ವಾ ಕರೆಕ್ಟಾಗಿ, ನೆಕ್ಸ್ಟ್ ಸಬ್ಜೆಕ್ಟಲ್ಲಿ ನಾನು ಮಾಡಲೇಬೇಕು. ಸೊ ಇರೋವಂಥ 3 ದಿನಗಳನ್ನ ನಾನು ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೊಳ್ಳೇಬೇಕು. ಸೊ ಈ ಥರ ಇರಬೇಕು ನಿಮ್ಮ ಮೈಂಡ್ಸೆಟ್. ಆ್ಯಂಡ್ ವಿ ಆರ್ ಆಲ್ ವೆರಿ ಹ್ಯಾಪಿ, ನೀವು ಈ ಸಬ್ಜೆಕ್ಟ್ನು ಕರೆಕ್ಟಾಗಿ ಎಲ್ಲ ಚೆನ್ನಾಗಿ ಬರ್ದಿದ್ದೀರಾ, ನೆಕ್ಸ್ಟ್ ಸಬ್ಜೆಕ್ಟ್ನು ಚೆನ್ನಾಗಿ ಬರೀತಾ ಇದ್ದೀರಾ ಅಂತಂದರೆ ವೆಲ್ ಆ್ಯಂಡ್ ಗುಡ್. ನಾನು ಅಪ್ರಿಷಿಯೇಟ್ ಮಾಡ್ತೀನಿ, ಕಂಗ್ರ್ಯಾಚುಲೇಟ್ ಮಾಡ್ತೀನಿ. ಬಟ್ ಸಿಚುವೇಶನ್ ಏನೋ ಸ್ವಲ್ಪ ಆ ಕಡೆ ಈ ಕಡೆ ಆದರೆ ಈ ಒಂದು ಗ್ಯಾಪ್ ಡೇಸ್ನ ಮಿಸ್ ಮಾಡೋದಕ್ಕೆ ಹೋಗಬೇಡಿ. ಓಕೆ, ಸ್ಟೆಪ್ 1, ಸ್ಟಾರ್ಟ್ ವಿತ್ ಅ ಕ್ವಿಕ್ ಪ್ಲ್ಯಾನ್. ಪ್ಲ್ಯಾನಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಮಕ್ಕಳೇ. ಓಕೆ, ಬೆಳಗ್ಗೆ ಎದ್ದ ತಕ್ಷಣ ಒಂದು ಟೈಮ್ ಟೇಬಲ್ ಅಂತ ಮಾಡ್ಕೊಳ್ಳಿ. ಅಂದರೆ ಎಕ್ಸಾಮ್ ದಿನ ಕೂತ್ಕೊಂಡು ಮಾಡ್ಕೋಬೇಕು ಅಂತ ಏನಲ್ಲ, ಬಟ್ ಒಂದು ಟೈಮ್ ಟೇಬಲ್ ಅಂತ ಮಾಡ್ಕೊಳ್ಳಿ. ಏನು ಓದಬೇಕು, ನನಗೇನು ಕಷ್ಟ ಆಗ್ತದೆ, ಏನು ಈಸಿ ಇದೆ. ಸೊ ಪ್ಲ್ಯಾನಿಂಗು, ಟೈಮ್ ಟೇಬಲ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ? ಸೊ ನಾನು ಒಂದು ಪ್ಲ್ಯಾನ್ನ ಕೊಡ್ತೀನಿ. ಸೊ ಫಸ್ಟ್ ಡಿಫಿಕಲ್ಟ್ ಚಾಪ್ಟರ್ಸ್ ಇರೋದನ್ನ ಓದ್ಬಿಡಿ ಬೆಳಗ್ಗೆ ಹೊತ್ತು. ಆಫ್ಟರ್ನೂನ್ ಮೀಡಿಯಮ್ ಚಾಪ್ಟರ್ಸ್, ಅಷ್ಟೊಂದೇನು ಕಷ್ಟನೂ ಅಲ್ಲ, ಅಷ್ಟೊಂದೇನು ಈಸಿ ಅಲ್ಲ ಅನ್ನೋ ಚಾಪ್ಟರ್ಸ್ನ ಮಧ್ಯಾಹ್ನಕ್ಕೆ ಇಟ್ಕೊಳ್ಳಿ. ಈವ್ನಿಂಗ್ ಕ್ವಿಕ್ ರಿವಿಷನ್ ಆ್ಯಂಡ್ ಕ್ವೆಶ್ಚನ್ಸ್. ಸೊ ಇಲ್ಲೊಂದು 2 ಚಾಪ್ಟರ್ ಓದಿರ್ತೀರಾ ಅಂತ ಅಂದ್ಕೊಳ್ಳಿ, ಇಲ್ಲೊಂದು 3 ಚಾಪ್ಟರ್ಸ್ ಓದಿರ್ತೀರಾ ಅಂತ ಅಂದ್ಕೊಳ್ಳಿ. ಆಯಿತಾ? ಸೊ ಈವ್ನಿಂಗ್ ಅಷ್ಟೊತ್ತಿಗೆ ಈಸಿ ಚಾಪ್ಟರ್ಸ್ನು ಓದ್ಬಿಡ್ತೀನಿ ಅಂತ ಏನು ಹೋಗಬೇಡಿ. ಬಟ್ ಈ 2-3 ಚಾಪ್ಟರ್ಸ್, ಟೋಟ್ಲಿ 5 ಚಾಪ್ಟರ್ಸ್ದು ರಿವಿಷನ್ನ ಮಾಡಬೇಕು. ಆ್ಯಂಡ್ ಇರೋವಂಥ ಇಂಪಾರ್ಟೆಂಟ್ ಕ್ವೆಶನ್ಸ್ ಎಲ್ಲ ಏನಿದೆ ಅದನ್ನೆಲ್ಲ ಒಂದು ಕಡೆ ಜಾಟ್ ಡೌನ್ ಮಾಡಿಕೊಂಡು ಮತ್ತೆ ಆ ಕ್ವೆಶನ್ಸ್ನ ರಿವಿಷನ್ ಮಾಡುವಂಥದ್ದು. ಸೊ ಒಂದು ದಿನದಲ್ಲಿ ಇಷ್ಟು ಮಾಡಬೇಕು ನೀವು. ಇಟ್ ಡಿಪೆಂಡ್ಸ್ ಆನ್ ಸಬ್ಜೆಕ್ಟ್. ಇವಾಗ ಲ್ಯಾಂಗ್ವೇಜಸ್ ಅಂತಂದರೆ ಸ್ವಲ್ಪ ಕಮ್ಮಿ ಚಾಪ್ಟರ್ಸ್ಗಳಿರುತ್ತೆ. ಅದೇ ಸೋಷಿಯಲಿಗೆ ಬಂದಾಗ ನಿಮ್ಗೆ 33 ಚಾಪ್ಟರ್ಸ್ ಇರುತ್ತೆ. ಬಟ್ ಇಲ್ಲಿ 2, ಇಲ್ಲಿ 3 ಓದಿದ್ರೆ ಸಾಕಾಗೋದಿಲ್ಲ. ಆಯಿತಾ? ಸೊ ಆ ಥರ ಡಿಪೆಂಡಿಂಗ್ ಆನ್ ದ ಸಬ್ಜೆಕ್ಟ್ ನೀವು ಎಷ್ಟು ನಂಬರ್ ಆಫ್ ಚಾಪ್ಟರ್ಸ್ ಓದಬೇಕೋ ಚೂಸ್ ಮಾಡ್ಕೊಳ್ಳಿ. ಸ್ಟೆಪ್ 2, ಫೋಕಸ್ ಆನ್ ಇಂಪಾರ್ಟೆಂಟ್ ಚಾಪ್ಟರ್. ವೆರಿ ವೆರಿ ಇಂಪಾರ್ಟೆಂಟ್. ಆಯಿತಾ? ಸೊ ಯಾವ ರೀತಿಯಾದಂಥ ಚಾಪ್ಟರ್ಸ್ನ ನೀವು ಮತ್ತೆ ಓದಬೇಕಾಗಿ ಬರುತ್ತೆ, ತುಂಬ ವೇಟೇಜ್ ಇರುವಂಥ ಚಾಪ್ಟರ್ಸ್, 5 ಮಾರ್ಕ್ಸು 4 ಮಾರ್ಕ್ಸು ಬರ್ತಾ ಇರೋವಂಥ ಚಾಪ್ಟರ್ಸ್ಗೆ ನೀವು ಜಾಸ್ತಿ ಫೋಕಸ್ ಮಾಡಬೇಕಾಗುತ್ತೆ. ಆ್ಯಂಡ್ ಯಾವ್ದು ಜಾಸ್ತಿ ಎಕ್ಸಾಮಲ್ಲಿ ರಿಪೀಟ್ ಆಗಿದೆಯೋ ಮತ್ತೆ ರಿಪೀಟ್ ಆಗುವಂಥ ಸಾಧ್ಯತೆಗಳಿದೆ. ಆಯಿತಾ? ಸೊ ಹಾಗಾಗಿ PYQPಸ್ಗಳನ್ನ ನಂಬಿ, PYQPಸ್ಗಳಾಗಿರ್ಬೋದು, ನಿಮ್ಮ 3 ಪ್ರಿಪ್ರೇಟರಿ ಪೇಪರ್ಸ್ಗಳಾಗಿರ್ಬೋದು, ನಿಮ್ಮ MQPಸ್ಗಳು 4 MQPಸ್ಗಳು. ಸೊ ಅಲ್ಲೊಂದು 7 ಪೇಪರ್, ಅಲ್ಲೇ 7 ಪೇಪರ್ ಆಯಿತು. ಸೊ ಇದನ್ನೆಲ್ಲ ನಂಬಿ ಆ ಕ್ವೆಶನ್ಸ್ನ ಪ್ರಾಕ್ಟೀಸ್ ಮಾಡಿ, ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ 3, ಪ್ರಾಕ್ಟೀಸ್ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್. ಆಯಿತಾ? ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್.
ಸೊ ರೈಟ್ ಆನ್ಸರ್ಸ್ ಫಾರ್ ಯಾವುದಕ್ಕೆ 2, 3, 4, 5 ಮಾರ್ಕ್ಸ್. ಸೊ 4 ಮಾರ್ಕ್ಸ್ ಬರ್ದಿಲ್ಲ, ಬಟ್ 4 ಮಾರ್ಕ್ಸು, 5 ಮಾರ್ಕ್ಸ್ ಇದ್ರೆ 5 ಮಾರ್ಕ್ಸು. ಅದಾದಮೇಲೆ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ನ ಬರೆದು ಪ್ರಾಕ್ಟೀಸ್ ಮಾಡಿ. ಓಕೆನಾ? ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಜಾಸ್ತಿ ನೀವು ಫೋಕಸ್ ಮಾಡಬೇಕಾಗಿರೋದು ಮೆಜಾರಿಟಿ ಡಿಸ್ಕ್ರಿಪ್ಟಿವ್ ಟೈಪ್ ಆಫ್ ಕ್ವೆಶನ್ಸ್ಗೆ. ಸೊ MCQs 1 ಮಾರ್ಕ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ನಿಮಗೆ ಗರಿಷ್ಠ 4 ಮಾರ್ಕ್ಸ್ ಬರೋ ಅಂಥದ್ದು ಈ ಒಂದು ಝೋನಿಂದನೇ, 3 ಮಾರ್ಕ್ಸ್, 4 ಮಾರ್ಕ್ಸ್, 5 ಮಾರ್ಕ್ಸ್, ಈ ಒಂದು ಝೋನಿಂದನೇ. ಸೊ ಹಾಗಾಗಿ ಅದನ್ನು ಮತ್ತೆ ಪ್ರಾಕ್ಟೀಸ್ ಮಾಡಿ. ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ನಾನು ಲಾಸ್ಟ್ ಸ್ಲೈಡಲ್ಲೂ ಹೇಳಿದೆ. ಸೊ ನಿಮಗೆ ಜಾಸ್ತಿ ಸತಿ ರಿಪೀಟ್ ಆಗಿರುವಂಥ ಕ್ವೆಶನ್ಸ್ ಯಾವ ಚಾಪ್ಟರ್ಸಿಂದ ಬರುತ್ತೋ ಸೊ ಆ ಕ್ವೆಶನ್ಸ್ನೇ ಮತ್ತೆ ಓದ್ಕೊಳ್ಳುವಂಥದ್ದು. ನೆಕ್ಸ್ಟ್ ಸ್ಟೆಪ್ 4, ಯೂಸ್ ಆಕ್ಟಿವ್ ರಿವಿಷನ್. ಅಂದರೆ ಇನ್ಸ್ಟೆಡ್ ಆಫ್ ಜಸ್ಟ್ ರೀಡಿಂಗ್ ಏನು ಮಾಡಬೇಕು, ಕೀ ಪಾಯಿಂಟ್ಸ್ಗಳನ್ನ ಬರೆಯುವಂಥದ್ದು. ರೀಕಾಲ್ ಆನ್ಸರ್ಸ್ ವಿತೌಟ್ ಲುಕಿಂಗ್, ಅದು ಮಾಡುವಂಥದ್ದು. ಆಯಿತಾ? ಸೊ ನೋಡಿಕೊಂಡು ಓದ್ತಾ ಹೋದರೆ ದೇರ್ ಇಸ್ ನೋ ಪಾಯಿಂಟ್ ಆ್ಯಟ್ ಆಲ್. ಆಯಿತಾ ಮಕ್ಕಳೇ? ಸೊ ಕೀ ಪಾಯಿಂಟ್ಸ್ಗಳನ್ನ, ಕೀ ವರ್ಡ್ಸ್ಗಳನ್ನ ಬರ್ಕೊಳ್ಳೋ ಅಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಅದು ನಿಮ್ಗೆ ಎಷ್ಟು ತಲೆಗೆ ಹೋಗಿದೆ, ಎಷ್ಟು ನೆನಪಿದೆ ಅಂತ ನೀವು ಪುಸ್ತಕ ಮುಚ್ಚಿಬಿಟ್ಟು ಜೋರಾಗಿ ಹೇಳಬೇಕು. ಆವಾಗಲೇ ನಿಮಗೆ ಗೊತ್ತಾಗುತ್ತೆ ಎಷ್ಟು ಹೋಗಿದೆ ನಿಮ್ಮ ತಲೆ ಒಳಗಡೆ ಅಂತ. ಆಯಿತಾ? ಸೊ ಆ ಥರ ನೀವು ಆ್ಯಕ್ಟಿವ್ ರಿವಿಷನ್ನ ಮಾಡಬೇಕು. ನೆಕ್ಸ್ಟ್ ಸ್ಟೆಪ್ 5, ರಿವೈಸ್ ಮ್ಯಾಪ್ಸ್, ಡಯಾಗ್ರಾಮ್ಸ್, ಲೆಟರ್ ರೈಟಿಂಗ್, ಥಿಯರಮ್ಸ್, ಕೀವರ್ಡ್ಸ್ಗಳು. ಸೊ ಇದೆಲ್ಲನೂ ಇಂಪಾರ್ಟೆಂಟ್ ಆಗುತ್ತೆ. ಹೌದಾ ಅಲ್ವಾ ಮಕ್ಕಳೇ? ಸೊ ಇದು ಖಂಡಿತವಾಗ್ಲೂ ಗೊತ್ತು ನಿಮಗೆ. ಒಂದು ಡಯಾಗ್ರಾಮ್ ಬಂದೇ ಬರುತ್ತೆ, ಲೆಟರ್ ರೈಟಿಂಗ್ ಬಂದೇ ಬರುತ್ತೆ, ಗ್ರಾಮರ್ ಪಾಯಿಂಟ್ಸ್ ಬಂದೇ ಬರುತ್ತೆ, ಇನ್ನೇನೇನು ಹಾಕಿದ್ದೀನಿ ಇಲ್ಲಿ, ಮ್ಯಾಪ್ ಬಂದೇ ಬರುತ್ತೆ ಅಂತ ಎಲ್ಲ. ಆ್ಯಂಡ್ ಒಂದು ಆನ್ಸರ್ ಅಂತ ತೊಗೊಂಡಾಗ ಕೀವರ್ಡ್ಸ್ಗಳು ಇಂಪಾರ್ಟೆಂಟ್ ಆಗುತ್ತೆ. ಸೊ ನಿಮಗೆ ಗೊತ್ತು ಪ್ರಬಂಧಗಳು ಇದೆಲ್ಲ ಬಂದೇ ಬರುತ್ತೆ ಅಂತ ಗೊತ್ತು. ಸೊ ಯಾಕೆ ಅವಾಯ್ಡ್ ಮಾಡ್ತೀರಾ? ಸೊ ಅದಕ್ಕೆ ಜಾಸ್ತಿ ಫೋಕಸ್ ಮಾಡಿ. ಸೊ ದೀಸ್ ಆರ್ ಕ್ವಿಕ್ ಸ್ಕೋರಿಂಗ್ ಏರಿಯಾಸ್. ಸೊ ಆ 10-minute ರಿವಿಷನ್ ಕ್ಯಾನ್ ಗಿವ್ ಈಸಿ ಮಾರ್ಕ್ಸ್. ಪ್ರತಿದಿನ ಇದಕ್ಕೆಲ್ಲ ಒಂದು 10 ನಿಮಿಷ ಟೈಮ್ ಸ್ಪೆಂಡ್ ಮಾಡಿದ್ರೂ ಆಗುತ್ತೆ. ಓಕೆ? ಮಾಡಲೇಬೇಕು. ಓಕೆ? ಎಸ್. ಸ್ಟೆಪ್ 6, ಟೇಕ್ ಸ್ಮಾಲ್ ಬ್ರೇಕ್ಸ್. ಯಾರಿಗೆಲ್ಲ ಅನಿಸುತ್ತೆ ಎಸ್ ಬ್ರೇಕ್ ಬೇಕು ಅಂತ? ಇಷ್ಟೆಲ್ಲ ಬರ್ಡನ್ ಪಡ್ತಾ ಇದ್ದೀರಾ, ತಗೋತಾ ಇದ್ದೀರಾ, ಸ್ಟ್ರೆಸ್ನ ಮಾಡ್ಕೋತಾ ಇದ್ದೀರಾ, ಓದ್ತಾ ಇದ್ದೀರಾ, ಯುನೋ ಯು ಆರ್ ಡೂಯಿಂಗ್ ಸೋ ಮೆನಿ ಥಿಂಗ್ಸ್. ಓಕೆ? ಈ ಸ್ಟೇಜ್ ಆಫ್ ಲೈಫಲ್ಲಿ ಲೈಕ್ ಆ್ಯಕ್ಚುಲಿ ತುಂಬಾ ಕಷ್ಟಪಡ್ತಾ ಇದ್ದೀರಾ. ಸೊ ಇಂಥ ಒಂದು ಸಿಚುವೇಶನಲ್ಲಿ ಬ್ರೇಕ್ ಬೇಕು ಅಂತ ಅನ್ಸಲ್ವಾ ನಿಮಗೆ? ಡೆಫಿನೆಟ್ಲಿ ಅಲ್ವಾ? ಸೊ ಆ ಒಂದು ಪಾಪ ಮೆದುಳಿಗೂ ಸ್ವಲ್ಪ ರೆಸ್ಟ್ ಬೇಕು. ನಿಮಗೆ ಬೇಡ ಅಂದ್ರೂ ಆ ಮೆದುಳಿಗೆ ರೆಸ್ಟ್ ಬೇಕು. ಓಕೆ? ಸೊ ಡೆಫಿನೆಟ್ಲಿ ಬ್ರೇಕ್ನ ತೊಗೊಳ್ಳಿ, ಇಲ್ಲಾಂದರೆ ನಿಮ್ಮ ಮೈಂಡ್ ಕೆಲಸ ಮಾಡೋದಿಲ್ಲ. 45 to 50 minutes ಓದ್ಕೊಳ್ಳಿ, 10 ನಿಮಿಷ ಬ್ರೇಕ್ ತೊಗೊಳ್ಳಿ. ಓಕೆ? ಬ್ರೇಕಲ್ಲಿ ನೀವು ಏನಾದರೂ ಮಾಡ್ಬೋದು. ಆಟ ಆಡೋಕ್ಕೆ ಹೋಗ್ಬೋದು, ಒಂದು 10 ನಿಮಿಷ ಟಿ ವಿ ನೋಡೋದಾಗಿರ್ಬೋದು, ಅಮ್ಮನ ಜೊತೆ ಸುಮ್ಮನೆ ಹೋಗಿ ಹರಟೆ ಹೊಡಿಯೋದಾಗಿರ್ಬೋದು, ನಾಯಿ ಮರಿ ಇದ್ದರೆ ಅದ್ರ ಜೊತೆ ಹೋಗಿ ಆಟ ಆಡೋದಾಗಿರ್ಬೋದು. ಎನಿಥಿಂಗ್ ಯು ಕ್ಯಾನ್ ಡೂ 10 minutesಲ್ಲಿ. 10 minutes ಇಸ್ ಅ ಲಾಟ್. ಆಯಿತಾ? ಸೊ ಹಾಗಾಗಿ ಅಂದರೆ 45 to 50 minutes ಕರೆಕ್ಟಾಗಿ 50 ನಿಮಿಷ ಓದಿರಬೇಕು. 50 ನಿಮಿಷದಲ್ಲೇ 3-4 ಬ್ರೇಕ್ ತೊಗೊಂಡು ಮತ್ತೆ 10 ನಿಮಿಷ ಬ್ರೇಕು ಆ ಥರ ಅಲ್ಲ. ಕರೆಕ್ಟಾಗಿ ಫೋಕಸ್ಡಾಗಿ 50 minutes ಸ್ಟಡಿ ಮಾಡಿದಾಗ 10 minutes ಬ್ರೇಕ್ನ ಅವಶ್ಯಕತೆ ಬೇಕೇ ಬೇಕು. ಬಿಕಾಸ್ ಮತ್ತೆ ನೀವು 50 minutes ಕೂತ್ಕೊಂಡು ಓದಬೇಕು ಅಂತ ಅಂದಾಗ ಓಕೆ ಮೈಂಡು ರಿಫ್ರೆಶ್ಡ್ ಆಗಿರುತ್ತೆ. 50 ನಿಮಿಷ ಕೂತ್ಕೊಂಡು ಓದಿದ್ರೆ ಮತ್ತೆ ಕಂಟಿನ್ಯೂಸ್ 50 ನಿಮಿಷ ಓದ್ತಾ ಇದ್ದೀರಾ ಅಂತಂದರೆ ಈ 50 ನಿಮಿಷದಲ್ಲಿ ಏನು ಓದಿದಿರೋ ಕೂಡ ಮರ್ತೋಗುತ್ತೆ. ಆ ಥರ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಆಯಿತಾ? ಸೊ ದಿಸ್ ಕೀಪ್ಸ್ ಯುವರ್ ಬ್ರೈನ್ ಫ್ರೆಶ್. ಅದೇ ನಾನು ಹೇಳಿದ್ದು. ಆಯಿತಾ? ಫ್ರೆಶ್ ಆಗಿರುತ್ತೆ, ಕಾಮ್ ಆಗಿರುತ್ತೆ. ಸ್ಟೆಪ್ 7, ನೈಟ್ ಕ್ವಿಕ್ ರಿವಿಷನ್. ಆಯಿತಾ? ಸೊ ರಾತ್ರಿ ಹೊತ್ತು ಬಿಫೋರ್ ಸ್ಲೀಪಿಂಗ್ ಯು ವಿಲ್ ಹ್ಯಾವ್ ಟು ರಿವೈಸ್ ಆಲ್ ದ ಕೀ ಪಾಯಿಂಟ್ಸ್, ಕೀವರ್ಡ್ಸ್ಗಳು, ಲುಕ್ ಎಟ್ ದ ಸಮರೀಸ್, ರಿವೈಸ್ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್. ಸೊ ಇದು ಮತ್ತೆ ನೀವು ಮಲ್ಗೋಕ್ಕಿಂತ ಮುಂಚೆ ಮಾಡಬೇಕು. ಎಲ್ಲ ಕೀ ಪಾಯಿಂಟ್ಸ್ಗಳನ್ನ ನೋಡ್ಕೊಳ್ಳೋ ಅಂಥದ್ದು, ಸಮರೀಸ್ಗಳನ್ನ ನೋಡ್ಕೊಳ್ಳೋ ಅಂಥದ್ದು, ಎಸ್ಪೆಷಲಿ ಲ್ಯಾಂಗ್ವೇಜಸಲ್ಲಿ. ಅದಾದಮೇಲೆ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ಗಳು, ಕೋರ್ ಸಬ್ಜೆಕ್ಟ್ಸ್ಗಳಲ್ಲಿ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಅಂದಿದ ತಕ್ಷಣ ರಿಪೀಟೆಡ್ ಕ್ವೆಶ್ಚನ್ಸ್ಗಳೇನೇನಿದೆ ಅದು ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಆಗುತ್ತೆ. ಸೊ ಅಗೇನ್ ದೋಸ್ ಆರ್ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಅಂತ ಹೇಳೋ ಅಂಥದ್ದು. ಓಕೆನಾ? ಸೊ ಇದು ನಿಮ್ಮ ಸ್ಟೆಪ್ 7 ಆಗಿದೆ. ನೆಕ್ಸ್ಟ್ ಲಾಸ್ಟಲ್ಲಿ ಸ್ಟೇ ಕಾನ್ಫಿಡೆಂಟ್, ಕಾಮ್, ಕನ್ಸಿಸ್ಟೆಂಟ್. ಆಯಿತಾ ಮಕ್ಕಳೇ? ಸೊ ಯೂಸ್ ಎವ್ರಿ ಎಕ್ಸಾಮ್ ಗ್ಯಾಪ್ ಡೇ ವೈಸ್ಲಿ. ಯಾವೊಂದು ದಿನಾನೂ ವೇಸ್ಟ್ ಮಾಡೋದಕ್ಕೆ ಹೋಗಬೇಡಿ. ಅಕಸ್ಮಾತಾಗಿ 3 ದಿನ ಇದೆ, 4 ದಿನ ಇದೆ ಅಂದಿದ ತಕ್ಷಣ ನಿಮ್ಗೆ ಟೈಮ್ ಟೇಬಲ್ ಆಲ್ರೆಡಿ ಗೊತ್ತು, ನೋಡಿದ್ದೀರಾ. 2 ದಿನದಲ್ಲಿ ಓದೋಣ, 1 ದಿನ ರೆಸ್ಟ್ ತೊಗೊಳ್ಳೋಣ ಅಂತ ಅಂದ್ಕೊಳ್ಳೋದು. ಆ ಥರ ಮಾಡೋದಕ್ಕೆ ಹೋಗಬೇಡಿ. ಮತ್ತೆ ಯಾರು ಈ ಥರ ಓದಿ ಮಾಡಿ ಅಂತ ಹೇಳೋದಿಲ್ಲ 10th ಸ್ಟ್ಯಾಂಡರ್ಡ್ನ. ಸೊ ಹಾಗಾಗಿ ಪ್ರತಿಯೊಂದು ದಿನಾನೂ ಯೂಟಿಲೈಸ್ ಮಾಡ್ಕೊಳ್ಳಿ ವೈಸಾಗಿ. ನಾನು ಇವಾಗ ಹೇಳಿರೋ ಕೆಲಸ ಎಲ್ಲ ಮಾಡಿ ಆಗುತ್ತೆ. ಓಕೆ? ಅದಾದಮೇಲೆ
ಡೆಫಿನೆಟ್ಲಿ ಲೈಕ್ ಮಾಡಿ. ನಿಮಗೆ ಇಷ್ಟ ಆಗಿದ್ರೆ, ನನ್ನ ಸಜೆಷನ್ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಆ್ಯಂಡ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಇದುವರೆಗೂ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಡೆಫಿನೆಟ್ಲಿ ನಿಮಗೆ ಇದೊಂದು ಅಡ್ವಾಂಟೇಜೇ ಆಗುತ್ತೆ. ಓಕೆನಾ ಮಕ್ಕಳೇ? ಆ್ಯಂಡ್ ನೀವು ನಿಮ್ಮ 10th ಸ್ಟ್ಯಾಂಡರ್ಡಲ್ಲಿ ಮಾಡುವಂಥ ಒಂದು ಮುಖ್ಯವಾದ ಕೆಲಸ, ವಿಚ್ ವಿಲ್ ಗಿವ್ ಯು 100% ರಿಸಲ್ಟ್ಸ್, ಪರೀಕ್ಷೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವಂಥದ್ದು. ಓಕೆನಾ? ಸೊ ಯಾರ್ಯಾರು ಮಾಡಿದಾರೋ ಅವ್ರನ್ನ ಕೇಳಿ ಆ್ಯಕ್ಚುಲಿ ಏನು ಅಡ್ವಾಂಟೇಜು ಅಂತ. ಅದಾದಮೇಲೆ ಡೆಫಿನೆಟ್ಲಿ ಮಕ್ಕಳೇ, ಆಲ್ ದಿ ಬೆಸ್ಟ್ ಯುವರ್ ಎಕ್ಸಾಮ್ಸ್. ಚೆನ್ನಾಗಿ ಮಾಡಿ ಎಕ್ಸಾಮ್ಸ್ನ. ಆ್ಯಂಡ್ ಇನ್ನೊಂದು ಕ್ವೆಶ್ಚನ್, ನಾನು ಎಕ್ಸ್ಕ್ಲಮೇಟ್ರಿ ಮಾರ್ಕು ಹಾಕಿದ್ದೀನಿ, ಕ್ವೆಶ್ಚನ್ ಮಾರ್ಕು ಹಾಕಿದ್ದೀನಿ. ಮ್ಯಾರಥಾನ್ಸ್. ಸೊ ಸುಮಾರು ಜನ ಕೇಳ್ತಾ ಇದ್ರಿ ಮ್ಯಾರಥಾನ್ಸ್ ಯಾವಾಗ ಅಂತ. ಸೊ ವೆನ್ ಇಟ್ ಕಮ್ಸ್ ಟು ಸೋಷಿಯಲ್, ಓಕೆ, ಸೊ ಮಾರ್ಚ್ 31ಗೆ ಇದೆ. ಓಕೆನಾ? ಸೊ ಅದೇ ರೀತಿ ಬೇರೆ ಸಬ್ಜೆಕ್ಟ್ಸ್ಗೂ ಕೂಡ. ಓಕೆನಾ? ಸೊ ಎಕ್ಸಾಮ್ 1 ಡೇ ಅಥವಾ 2 ಡೇಸ್ ಮುಂಚೆ ಇರುತ್ತೆ. ಮೋಸ್ಟ್ಲಿ 2 ಡೇಸ್ ಮುಂಚೆ ಎಲ್ಲ ಸಬ್ಜೆಕ್ಟ್ಸ್ದು ಮ್ಯಾರಥಾನ್ಸ್ನ ಮಾಡ್ತಾ ಇದ್ದೀವಿ ನಾವು. ಓಕೆ? ಸೊ ಬೆಳಗ್ಗೆಯಿಂದ ಆಲ್ಮೋಸ್ಟ್ ಸಂಜೆ ತನಕ ಹೋಗುತ್ತೆ ಅಥವಾ ರಾತ್ರಿ ತನಕ ಹೋಗುತ್ತೆ. ಲೈಕ್ ಪ್ರಾಪರ್ ಮ್ಯಾರಥಾನ್ನ ಮಾಡ್ತಾ ಇದ್ದೀವಿ. ಯಾರೂ ಮಿಸ್ ಮಾಡೋದಕ್ಕೆ ಹೋಗಬೇಡಿ ನಮ್ಮ ಮ್ಯಾರಥಾನ್ಸ್ನ. ಕಂಪ್ಲೀಟ್ ಫುಲ್ ಸಿಲೆಬಸ್ದು ರಿವಿಷನ್ ನಾವು ಮಾಡ್ತೀವಿ ಒಂದೇ ದಿನದಲ್ಲಿ, ಒಂದೇ ಸ್ಟ್ರೆಚಲ್ಲಿ. ಓಕೆ? ಸೊ ಯಾರ್ಯಾರೆಲ್ಲ ಮ್ಯಾರಥಾನ್ಸ್ ಅಂತ ಕೇಳ್ತಾ ಇದ್ರು, ದ ಮಚ್ ಅವೈಟೆಡ್ ಬಂದೇ ಬಿಡ್ತು. ಇವಾಗ ನೀವು ಇದರಿಂದ ಅಡ್ವಾಂಟೇಜ್ನ ತೊಗೋಬೇಕು ಅಷ್ಟೇ. ಓಕೆನಾ? ಆ್ಯಂಡ್ ಸೋಷಿಯಲ್ಗೆ ಬರೋ ಅಷ್ಟೊತ್ತಿಗೆ ಮಾರ್ಚ್ 31 10 AM ನಿಮ್ಮ ಮ್ಯಾರಥಾನ್ ಶುರು ಆಗುತ್ತೆ. ಓಕೆನಾ? ಎಸ್. ಆನ್ ದ್ಯಾಟ್ ನೋಟ್, ಥ್ಯಾಂಕ್ ಯು ಸೋ ಮಚ್ ಮಕ್ಕಳೇ. ಸೊ ನಾನು ಆಲ್ರೆಡಿ ಹೇಳಿಬಿಟ್ಟಿದ್ದೀನಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದರೆ ಓಕೆ, ವೆಲ್ ಆ್ಯಂಡ್ ಗುಡ್. ಮಾಡಿಲ್ಲ ಅಂತಂದರೆ ದಯವಿಟ್ಟು ಮಾಡಿ. ಆ್ಯಂಡ್ ಹೈಪ್ ಮಾಡೋದನ್ನು ಕೂಡ ಮರಿಬೇಡಿ. ದ್ಯಾಟ್ ನೋಟ್, ಸೈನಿಂಗ್ ಆಫ್ ಸಹನಾ. ಟೇಕ್ ಕೇರ್. ಬಾಯ್.